ಕೆಲವು ದಿನಗಳಿಂದ ಸಂಸತ್ನಲ್ಲಿ ಭಾರೀ ಕೋಲಾಹಲಕ್ಕೆ ಕಾರಣವಾಗಿರೋ ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಎಂಎಂ ನರವಣೆ ಅವರ ಪ್ರಕಟವಾಗದ ಆತ್ಮಕಥನದ ಬಗ್ಗೆ ಈಗ ಸ್ವತಃ ನರವಣೆ ಅವರೇ ಮೌನ ಮುರಿದಿದ್ದಾರೆ. ಇದರ ಬಗ್ಗೆ ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ನರವಣೆ ಅವರು ತಮ್ಮ ಪುಸ್ತಕದ ಬಗ್ಗೆ ಪೆಂಗ್ವಿನ್ ರ್ಯಾಂಡಮ್ ಹೌಸ್ ಇಂಡಿಯಾ ಕೊಟ್ಟಿರೋ ಸ್ಪಷ್ಟನೆಯನ್ನು ಅವರು ಬೆಂಬಲಿಸಿದ್ದು, ಈ ಮೂಲಕ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ವಾದಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಇದೇ ಅಸಲಿ ಸ್ಥಿತಿ ಅಂತ ಹೇಳಿರೋ ಅವರು, ನರವಣೆ ಸ್ಪಷ್ಟವಾಗಿ ತಮ್ಮ ಪುಸ್ತಕ ಇನ್ನೂ ಪ್ರಕಟವಾಗಿಲ್ಲ ಅನ್ನೋ ಪ್ರಕಾಶರ ಪೋಸ್ಟ್ ಅನ್ನ ಶೇರ್ ಮಾಡಿಕೊಂಡು ಇದೇ ಪುಸ್ತಕದ ಸದ್ಯದ ಸ್ಥಿತಿ ಅಂತ ಬರೆಯುವ ಮೂಲಕ ವಿವಾದಕ್ಕೆ ತೆರೆ ಎಳೆಯೋದಕ್ಕೆ ಟ್ರೈ ಮಾಡಿದ್ದಾರೆ. ಪ್ರಕಾಶಕರಾದ ಪೆಂಗ್ವಿನ್ ಸಂಸ್ಥೆ ಪುಸ್ತಕವನ್ನು ಘೋಷಿಸೋದು ಅಥವಾ ಮುಂಗಡ ಬುಕ್ಕಿಂಗ್ಗೆ ಇಡೋದು ಅಂದ್ರೆ ಪುಸ್ತಕ ಪ್ರಕಟವಾಗಿದೆ ಎಂದರ್ಥ ಅಲ್ಲ ಅಂತ ಸ್ಪಷ್ಟಪಡಿಸಿದೆ. ಪುಸ್ತಕ ಪ್ರಕಟಣೆಯ ಪ್ರಕ್ರಿಯೆ ಬಗ್ಗೆ ಗೊಂದಲ ಇರೋ ಹಿನ್ನೆಲೆಯಲ್ಲಿ ಪ್ರಕಾಶಕರು ಒಂದಷ್ಟು ವಿವರಣೆ ಕೊಟ್ಟಿದ್ದಾರೆ. ಇದು ಕೇವಲ ಭವಿಷ್ಯದಲ್ಲಿ ಪುಸ್ತಕ ಪ್ರಕಟಿಸೋ ಯೋಜನೆಯನ್ನು ಸೂಚಿಸುತ್ತೆ. ಓದುಗರು ಹಾಗೆ ಮಾರಾಟಗಾರರು ಮುಂಚಿತವಾಗಿ ಆರ್ಡರ್ ಮಾಡೋದಕ್ಕೆ ಕೊಡೋ ಅವಕಾಶ, ಆದರೆ ಪುಸ್ತಕ ಇನ್ನೂ ಮಾರುಕಟ್ಟೆಗೆ ಬಂದಿರೋದಿಲ್ಲ. ಪುಸ್ತಕ ರಿಟೇಲ್ ಮಾರುಕಟ್ಟೆಯಲ್ಲಿ ಖರೀದಿಗೆ ಲಭ್ಯ ಇದ್ದಾಗ ಮಾತ್ರ ಅದನ್ನು ಪ್ರಕಟಿತ ಅಂತ ಪರಿಗಣಿಸಲಾಗುತ್ತೆ. ಪುಸ್ತಕದ ಹಕ್ಕುಗಳು ಕೇವಲ ಪೆಂಗ್ವಿನ್ ಸಂಸ್ಥೆ ಬಳಿ ಇದ್ದು, ಸದ್ಯ ಚಲಾವಣೆಯಲ್ಲಿರೋ ಯಾವುದೇ ಡಿಜಿಟಲ್ ಅಥವಾ PDF ಪ್ರತಿಗಳು ಅಕ್ರಮವಾಗಿವೆ ಅಂತ ಹೇಳ್ಕೊಂಡಿದೆ. ಆದರೆ ಈ ವಿವಾದ ಸ್ಫೋಟವಾಗೋದಕ್ಕೆ ಮೇನ್ ರೀಸನ್ ರಾಹುಲ್ ಗಾಂಧಿ ಅವರ ಹೇಳಿಕೆ. ಲಾಸ್ಟ್ ವೀಕ್ ಸಂಸತ್ನಲ್ಲಿ ಪುಸ್ತಕದ ಪ್ರತಿಯೊಂದನ್ನು ತೋರಿಸಿದ್ರು ರಾಹುಲ್ ಗಾಂಧಿ. ಸರ್ಕಾರಕ್ಕೆ ಮುಜುಗರ ತರುವಂತಹ ವಿಚಾರಗಳು ಈ ಪುಸ್ತಕದಲ್ಲಿದೆ, ಹಾಗಾಗಿ ಇದನ್ನು ತಡೆ ಹಿಡಿಯಲಾಗ್ತಾ ಇದೆ ಅಂತ ಆರೋಪ ಮಾಡಿದ್ರು. ಫೆಬ್ರವರಿ 2ನೇ ತಾರೀಕಿಂದ ಲೋಕಸಭೆಯಲ್ಲಿ ಈ ಪುಸ್ತಕದ ಅಂಶಗಳನ್ನು ಉಲ್ಲೇಖ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಪುಸ್ತಕ ಇನ್ನೂ ಅಧಿಕೃತವಾಗಿ ಪ್ರಕಟವಾಗದ ಕಾರಣ ಸ್ಪೀಕರ್ ಅದಕ್ಕೆ ಅನುಮತಿ ಕೊಡಲಿಲ್ಲ. ದೆಹಲಿ ಪೊಲೀಸರಿಂದ ಈಗಾಗಲೇ FIR ಕೂಡ ದಾಖಲಾಗಿದೆ. ಅಂದ್ರೆ ಡಿಜಿಟಲ್ ರೂಪದಲ್ಲಿ ಅಕ್ರಮವಾಗಿ ಸೋರಿಕೆಯಾಗಿರೋ ಹಿನ್ನೆಲೆಯಲ್ಲಿ ಈ FIR ದಾಖಲು ಮಾಡಿರೋದು. ರಕ್ಷಣಾ ಸಚಿವಾಲಯದ ಅನುಮತಿ ಸಿಗೋಕು ಮುಂಚೆನೆ ಈ ಪುಸ್ತಕದ ಅಂಶಗಳು ಹೊರಬಂದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಆದ್ರೆ ರಾಹುಲ್ ಗಾಂಧಿ ಅವರು 2023ರಲ್ಲಿ ನರವಣೆ ಅವರೇ ಟ್ವೀಟ್ ಮಾಡಿದ್ರು ಅಂತ ಈ ಪುಸ್ತಕದ ಬಗ್ಗೆ ಆ ಟ್ವೀಟ್ ಏನಿತ್ತು ಅದನ್ನ ತೋರಿಸಿ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಎತ್ತಿದ್ರು. ಈಗ ನರವಣೆ ಅವರೇ ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ ಅಂದಮೇಲೆ ಇಲ್ಲಿ ಯಾವುದು ಸತ್ಯ, ಯಾವ್ದು ಸುಳ್ಳು? ರಾಹುಲ್ ಗಾಂಧಿ ಏನಾದರೂ ಜನರ ದಾರಿ ತಪ್ಪಿಸ್ತಾ ಇದ್ದಾರಾ, ಅಥವಾ ತಾವು ಹೇಳಿಕೆ ಕೊಟ್ಟಾದ ಮೇಲೆ ಇದರಿಂದ ಮುಜುಗರಕ್ಕೆ ಒಳಗಾದ ಮೇಲೆ ಸತ್ಯ ಏನು ಅಂತ ಒಪ್ಕೊಳ್ಳೋದಕ್ಕೆ ನರವಣೆ ಅವರೇ ಹಿಂಜರಿತಾ ಇದ್ದಾರಾ? ಗೊತ್ತಿಲ್ಲ. ಒಟ್ನಲ್ಲಿ ಈ ನರವಣೆ ಅವರ ಪುಸ್ತಕದ ವಿಚಾರವಾಗೇನೆ ಸಂಸತ್ನಲ್ಲಿ ಕೋಲಾಹಲ ಜಾಸ್ತಿಯಾಗಿದೆ. ಸದನದ ಕಲಾಪಗಳು ಕೂಡ ಸುಗಮವಾಗಿ ನಡೆದಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಇದಕ್ಕೆ ಆಡಳಿತ ಪಕ್ಷ ಹಾಗೆ ರಾಹುಲ್ ಗಾಂಧಿ ಸಮೇತ ಯಾರ್ಯಾರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಕಾದು ನೋಡಬೇಕು. Subscribe to One India and never miss an update. Download the One India app now.